ನಮಸ್ಕಾರ. ಆರ್ಸಿಬಿ ತಂಡದ ಮುಂದಿನ ಪಂದ್ಯ ಯಾವಾಗ, ಎಲ್ಲಿ, ಯಾರ ವಿರುದ್ಧ, ಎಷ್ಟೊತ್ತಿಗೆ ಗೊತ್ತಾ? ಹೀಗೆ ಆರ್ಸಿಬಿ ಟೀಮ್ನ ನೆಕ್ಸ್ಟ್ ಮ್ಯಾಚ್ನ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಆರ್ಸಿಬಿಯ ಎರಡನೇ ಹೋಮ್ ಗ್ರೌಂಡ್ ಆಗಿರುವ ರಾಯ್ಪುರದ ಶಾಹಿದ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಂನಲ್ಲಿ ನಡೆದ ರೋಮಾಂಚನಕಾರಿ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ 2 ವಿಕೆಟ್ಗಳಿಂದ ಸೋಲಿಸಿದ ಆರ್ಸಿಬಿ ಪ್ಲೇ ಆಫ್ಗೆ ಮತ್ತಷ್ಟು ಹತ್ತಿರವಾಗಿದ್ದಲ್ಲದೆ ಪಾಯಿಂಟ್ಸ್ ಟೇಬಲ್ ಪಟ್ಟಿಯಲ್ಲಿ ಅಗ್ರ ಸ್ಥಾನಕ್ಕೆ ಏರಿದೆ. ಇದೀಗ ಟೇಬಲ್ ಟಾಪರ್ ಆಗಿ ಮುಂದುವರಿಯಬೇಕಾದ್ರೆ ಆರ್ಸಿಬಿ ಉಳಿದಿರುವ ಎಲ್ಲಾ ಪಂದ್ಯಗಳನ್ನ ಗೆಲ್ಲಲೇಬೇಕಾಗಿದೆ. ಲೀಗ್ ಹಂತದಲ್ಲಿ ಆರ್ಸಿಬಿ ಈಗಾಗಲೇ 11 ಪಂದ್ಯಗಳನ್ನ ಆಡಿದ್ದು ಇದರಲ್ಲಿ 7 ಮ್ಯಾಚ್ಗಳನ್ನ ಗೆದ್ದು 5 ಪಂದ್ಯಗಳಲ್ಲಿ ಸೋತಿದೆ. ಆರ್ಸಿಬಿ ಬಳಿ ಪ್ರಸ್ತುತ 14 ಪಾಯಿಂಟ್ಸ್ಗಳಿವೆ. ಲೀಗ್ ಹಂತದಲ್ಲಿ ಉಳಿದಿರುವ 3 ಮ್ಯಾಚ್ಗಳನ್ನ ಗೆದ್ರೆ ಆರ್ಸಿಬಿ ಗರಿಷ್ಠ 20 ಪಾಯಿಂಟ್ಸ್ಗಳನ್ನ ಪಡೆಯಲಿದೆ. ಹೀಗಾಗಿದ್ದಲ್ಲಿ ಟಾಪ್ 2 ಪ್ಲೇಸ್ ಕನ್ಫರ್ಮ್ ಆಗಿರಲಿದೆ. ಹೀಗಿರುವಾಗ ಆರ್ಸಿಬಿ ತಂಡಕ್ಕೆ ತನ್ನ ಮುಂದಿರುವ 3 ಮ್ಯಾಚ್ಗಳು ಕೂಡ ಮಹತ್ವದ ಪಂದ್ಯಗಳಾಗಿವೆ ಸ್ನೇಹಿತರೆ. ಹಾಗಾದ್ರೆ ಆರ್ಸಿಬಿ ತಂಡದ ನೆಕ್ಸ್ಟ್ ಮ್ಯಾಚ್ ಯಾವಾಗ, ಎಲ್ಲಿ, ಯಾರ ವಿರುದ್ಧ ಅಂತ ನೋಡ್ತಾ ಬರುವುದಾದ್ರೆ IPL 2026ರ 57ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪ್ಲೇ ಆಫ್ ದೃಷ್ಟಿಯಿಂದ ಈ ಪಂದ್ಯ ಉಭಯ ತಂಡಗಳಿಗೂ ನಿರ್ಣಾಯಕವಾಗಿದೆ. ಅದರಲ್ಲೂ ಆರ್ಸಿಬಿಗೆ ಹೋಲಿಸಿದರೆ KKRಗೆ ಇದು ಡೂ ಆರ್ ಡೈ ಮ್ಯಾಚ್ ಆಗಿದೆ. ಈ ಪಂದ್ಯದಲ್ಲಿ ಗೆದ್ದರಷ್ಟೇ KKRಗೆ ಪ್ಲೇ ಆಫ್ ಕನಸು ಜೀವಂತ, ಇಲ್ಲದಿದ್ದರೆ ಅದು ಕೂಡ ಲೀಗ್ ಹಂತದಲ್ಲೇ ಹೊರಬೀಳಲಿದೆ. ಹೀಗಾಗಿ ರಹಾನೆ ಪಡೆ ಗೆಲ್ಲಬೇಕಾದ ಒತ್ತಡದಲ್ಲಿದೆ. ಇತ್ತ ಆರ್ಸಿಬಿ ಲೀಗ್ ಆರಂಭಕ್ಕೂ ಮುನ್ನ KKR ಫ್ರಾಂಚೈಸಿ ಮಾಡಿದ್ದ ಅವಮಾನಕ್ಕೆ ತಕ್ಕ ತಿರುಗೇಟನ್ನು ನೀಡಲು ತಯಾರಿಗೆ ಕಾದುಕೊಳ್ಳುತ್ತಿದೆ. ಅತ್ತ KKR ಸದ್ಯ ಅಂಕಪಟ್ಟಿಯಲ್ಲಿ 10 ಮ್ಯಾಚ್ಗಳಿಂದ 4 ಗೆಲುವು 5 ಸೋಲು 1 ಡ್ರಾ ಕಂಡು 9 ಪಾಯಿಂಟ್ಸ್ಗಳೊಂದಿಗೆ ಅಂಕಪಟ್ಟಿಯಲ್ಲಿ 7ನೇ ಸ್ಥಾನದಲ್ಲಿದೆ. ಇನ್ನು ಆರ್ಸಿಬಿ ಹಾಗೂ KKR ನಡುವಿನ ಈ IPL 57ನೇ ಪಂದ್ಯ ಇದೇ ಮೇ 13ರಂದು ಅಂದರೆ ಬರುವ ಬುಧವಾರ ನಡೆಯಲಿದೆ. ಆರ್ಸಿಬಿ ಹಾಗೂ KKR ನಡುವಿನ ಈ ಪಂದ್ಯಕ್ಕೆ ರಾಯ್ಪುರದ ಶಾಹಿದ್ ವೀರ್ ನಾರಾಯಣ್ ಸಿಂಗ್ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ. ಇನ್ನು ಈ ಮ್ಯಾಚ್ ಕೂಡ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7:30ಕ್ಕೆ ಆರಂಭಗೊಳ್ಳಲಿದ್ದು 7 ಗಂಟೆಗೆ ಟಾಸ್ ಜರುಗಲಿದೆ. ಇನ್ನು ಜಿಯೋ ಹಾಟ್ಸ್ಟಾರ್ ಹಾಗೂ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳಲ್ಲಿ ಪಂದ್ಯವನ್ನ ಲೈವ್ ಸ್ಟ್ರೀಮ್ ಮಾಡಲಾಗುತ್ತೆ. ಅಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ನೋಡಬಹುದು. ಇತ್ತ ಡಿಫೆಂಡಿಂಗ್ ಚಾಂಪಿಯನ್ ಆಗಿರುವ ನಮ್ಮ ಆರ್ಸಿಬಿ ತಂಡ ಪಂದ್ಯದಿಂದ ಪಂದ್ಯಕ್ಕೆ ಮತ್ತಷ್ಟು ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳುತ್ತಾ ಇದೆ. ಒಬ್ಬರಲ್ಲ ಒಬ್ಬರು ಮ್ಯಾಚ್ ವಿನ್ನಿಂಗ್ ಪ್ರದರ್ಶನವನ್ನ ನೀಡುವ ಮೂಲಕ ಸಿಂಗಲ್ ಹ್ಯಾಂಡೆಡ್ಲಿ ಆಗಿ ಪಂದ್ಯವನ್ನ ಗೆಲ್ಲಿಸಿಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆತ ರಹಾನೆ ಪಡೆ ಈ ರೀತಿಯ ಪರ್ಫಾರ್ಮೆನ್ಸ್ ಕೊಡುವಲ್ಲಿ ವಿಫಲವಾಗ್ತಾ ಇದೆ. ಹೀಗಾಗಿ KKR ವಿರುದ್ಧ ಕೂಡ ಆರ್ಸಿಬಿ ಗೆಲ್ಲುವ ಫೇವರೇಟ್ ಟೀಮ್ ಆಗಿ ಕಾಣಿಸಿಕೊಳ್ಳುತ್ತಿದೆ. ಅಂಡ್ ಆರ್ಸಿಬಿ ಹಾಗೂ KKR ನಡುವಿನ ಪಂದ್ಯ ಅಂದ ತಕ್ಷಣ ನಮ್ಗೆ ನೆನಪರೋದು ಆ 49ಗೆ ಆರ್ಸಿಬಿ ಆಲ್ಔಟ್ ಆಗಿತ್ತಲ್ಲ, ಅದೇ ಮ್ಯಾಚ್ ಎಲ್ರಿಗೂ ಕೂಡ ಒಂದು ಕ್ಷಣ ಕಣ್ಮುಂದೆ ಬಂದು ಹಾದು ಹೋಗುತ್ತೆ. ಇದೀಗ ಆರ್ಸಿಬಿ ಅದಕ್ಕೆ ಸರಿಯಾಗಿ ರಿವೆಂಜ್ ತೀರಿಸಿಕೊಳ್ಳಲು ಪಣ ತೊಟ್ಟಿದೆ. ಸ್ನೇಹಿತರೆ, ನಿಮಗೆ ಅನಿಸುತ್ತೆ ಆರ್ಸಿಬಿ KKR ವಿರುದ್ಧದ ಪಂದ್ಯ ಗೆದ್ದು ಅಫಿಷಿಯಲ್ ಆಗಿ ಕ್ವಾಲಿಫೈ ಪ್ಲೇ ಆಫ್ಗೆ ಆಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.